ಭಕ್ತನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ, ಕರ್ತನೆ ತಲತಲಾಂತರಗಳಿಂದನೂ ನನ್ನ ನಿವಾಸ ಸ್ಥಾನ ನೀನೇ, ನನ್ನ ನಿವಾಸ ಸ್ಥಾನ ನೀನೇ. ಅಂದ್ರೆ ನಾನು ಮೊದಲನೇದಾಗಿ ಹೇಳಿದಾಗ ದೇವರಿಗೂ ನಮಗೆ ಇರುವಂತ ಬಂಧನ ಯಾವತ್ತು ಬಂಧನ? ಜನುಮ ಜನುಮದ ಅನುಬಂಧನ. ಆದಾಮನ ಗರ್ಭದೊಳಗೆ ಮೊದಲನೇದಾಗಿ ದೇವರು ಜೀವಶ್ವಾಸವನ್ನು ಊದಿ ಆದಾಮನ ಗರ್ಭದಲ್ಲಿ, ಅಂದ್ರೆ ಪ್ರಿಯರೇ, ಆದಾಮನ ಒಳಗಡೆ ದೇವರಿಂದ ಒಂದು ಭಾಗ ಹೋಗ್ತಾ ಇದೆ. ಒಂದು ಸಾರಿ ಆದಿಕಾಂಡ 2ನೇ ಅಧ್ಯಾಯ 7ನೇ ವಚನವನ್ನು ಓದಿ ಪ್ರಿಯರೇ. ಆದಿಕಾಂಡ 2ನೇ ಅಧ್ಯಾಯ 7ನೇ ವಚನ. ಹೀಗಿರಲು ಯೆಹೋವ ದೇವರು ನೆಲದ ಮಣ್ಣಿನಿಂದ ಮನುಷ್ಯನನ್ನು ರೂಪಿಸಿ ಅವನ ಮೂಗಿನಲ್ಲಿ ಜೀವಶ್ವಾಸವನ್ನು ಊದಿದನು. ಆಗ ಮನುಷ್ಯನು ಬದುಕುವ ಪ್ರಾಣಿಯಾದನು. ಹೀಗಿರಲು ಯೆಹೋವ ದೇವರು ನೆಲದ ಮಣ್ಣಿನಿಂದ ಮನುಷ್ಯನನ್ನು ರೂಪಿಸಿ ಅವನ ಮೂಗಿನಲ್ಲಿ ಜೀವಶ್ವಾಸವನ್ನು ಊದಿದನು. ಆಗ ಮನುಷ್ಯನು ಬದುಕುವ ಪ್ರಾಣಿಯಾದನು. ದೇವರು ನೆಲದ ಮಣ್ಣಿನಿಂದ ರೂಪಿಸಿದ್ದಾರೆ ನಮಗೆ. ಸಾಮಾನ್ಯವಾದ ದೇಹ ಅಲ್ಲ ಪ್ರೇರೆ, ಇದು ನಮ್ದು ಸಾಮಾನ್ಯವಾದ ಪಂಚಭೂತಗಳು ಸೇರಿ ಈ ದೇಹದಲ್ಲಿ ಎಷ್ಟು ಪಂಚಭೂತಗಳು, ಗಾಳಿ, ನೀರು ಸಕಲವನ್ನು ಸೇರಿಸಿ ದೇವರು ಈ ದೇಹವನ್ನು ಸೃಷ್ಟಿ ಮಾಡಿದ್ದಾನೆ. ಈ ದೇಹದ ವ್ಯಾಲ್ಯೂಯೇಷನ್ ಗೊತ್ತಾ ಯಾರಿಗಾದ್ರು? ಸುಮಾರು 36 ಕೋಟಿಗೆ ಬೆಲೆ ಬಾಳುವಂತ ದೇಹ ಇದು. ಎಷ್ಟು? ಒಂದೊಂದು ಅಂಗಗಳ ಬೆಲೆಯನ್ನು ಕಟ್ಟುವಾಗ ಡಾಕ್ಟರ್ಗಳಿಗೆ ಹೋಗಿ ವಿಚಾರಿಸಿದ್ದೇವೆ. ಒಂದೊಂದು ಅಂಗಕ್ಕೆ ಒಂದೊಂದು ಬೆಲೆ ಇದೆ. ನಾವೇನೋ ಈ ಲೋಕದಲ್ಲಿ ಸ್ವಲ್ಪ ಆಸೆಗೋಸ್ಕರ, ಸ್ವಲ್ಪ ಸಾಲಕ್ಕೋಸ್ಕರ ಕಿಡ್ನಿಗಳನ್ನ ಮಾರ್ಕೋತೀವಿ. ಅದ್ರ ಬೆಲೆ ಗೊತ್ತಾ ನಮ್ಗೆ? 50 ಲಕ್ಷದ ಕಿಡ್ನಿನ 5 ಲಕ್ಷ ಸಾಲ ತಿರಿದ್ರೆ ಸಾಕಪ್ಪ, ಆತ್ಮಹತ್ಯೆ ಮಾಡ್ಕೋ ಸಾಗೋ ಪರಿಸ್ಥಿತಿ, 5 ಲಕ್ಷಕ್ಕೆ ಮಾರ್ಕೋಬೋಣ ಅಂತ ಮಾರ್ಕೋತೀವಿ. ಇದ್ರ ಬೆಲೆ ಎಷ್ಟು ಗೊತ್ತಾ? ನಮ್ಮ ಬೆಲೆ ಯಾವತ್ತಾದ್ರೂ ನಾವು ಅರ್ಥ ಮಾಡ್ಕೊಂಡಿದೀವ? ಅಮ್ಮ, ನಿಮ್ ಬೆಲೆ ನಿಮ್ಗೆ ಗೊತ್ತಾ? ನಿಮ್ ಬೆಲೆ ನಿಮ್ಗೆ ಗೊತ್ತಿಲ್ಲ. ಕೆಲವ್ರು ನೋಡಿ ಕುಡ್ದಿ ಲಿವರ್ ಎಲ್ಲ ಡ್ಯಾಮೇಜ್, ಕುಡ್ದಿ ಲಿವರ್ ಎಲ್ಲ ಡ್ಯಾಮೇಜು ಹೋಗ್ಬಿಟ್ಟಿರ್ತದೆ. ದೇಹದಲ್ಲಿರುವಂತ ಪಾರ್ಟ್ಸ್ ಗಳೆಲ್ಲ ಹಾಳಾಗೋಗಿರ್ತದೆ. ಡಾಕ್ಟರ್ ಹೋದಾಗ ಮುಗಿತಪ್ಪ ನಿನ್ ಜೀವನ. ದೇವರ ವಾಕ್ಯ ಹೇಳೋದು ಅರ್ಥ ಆಗಲ್ಲ, ದೇವರ ಶಬ್ದ ಅವಾಗ ಅರ್ಥ ಆಗಲ್ಲ. ಯಾವಾಗ ಅರ್ಥ ಆಗುತ್ತೆ ಗೊತ್ತಾ? ಐಸಿಯಲ್ಲಿ ಮಲಗಿದಾಗ ಆ ಟೀನ್ ಅಂತ ಸೌಂಡ್ ಬರುತ್ತೆ ನೋಡಿ, ಸೌಂಡ್ ಬಂದಾಗ ಅರ್ಥ ಆಗುತ್ತೆ. ನನ್ನ ಬದುಕು ದಿನಗಳು ಲೆಕ್ಕಿಸಲು ಕಲಿಸ್ತವೆ. ಅವಾಗ ಮನುಷ್ಯ ಲೆಕ್ಕ ಮಾಡೋದು ಕಲಿತಾನೆ. ಈಗ ಆತನ ಲೆಕ್ಕ ಗೊತ್ತಾಗಲ್ಲ, ಯಾಕಂದ್ರೆ ಲೆಕ್ಕದಲ್ಲಿ ತಪ್ಪಿ ಹೋಗಿದ್ದಾನೆ ಮನುಷ್ಯನು. ಬೇರೆ ಮನುಷ್ಯನು ಎಲ್ಲಿ ತಪ್ಪೋಗಿದ್ದಾನೆ ಗೊತ್ತಾ? ಲೆಕ್ಕದಲ್ಲಿ ತಪ್ಪಿ ಹೋಗಿದ್ದಾನೆ. ಅವನ ಜೀವನದ ದಿನಗಳು ಯಾವತ್ತು ಅರ್ಥ ಆಗುತ್ತೆ ಗೊತ್ತಾ? ಹಾಸ್ಪಿಟ್ಲಲ್ಲಿ ಐಸಿಯಲ್ಲಿ ಮಲಗಿದಾಗ ಆತನ ಬದುಕು ದಿನಗಳು ಅರ್ಥ ಆಗುತ್ತೆ. ನಾನು ಬದುಕಿದ್ದಾಗ ದೇವರ ವಾಕ್ಯಕ್ಕೆ, ದೇವರ ಮಾತುಗಳಿಗೆ ಎಷ್ಟು ಅಸಡ್ಡೆ ಮಾಡಿದೆ ಅಂತ ಅವತ್ತು ಗೊತ್ತಾಗುತ್ತೆ. ಪ್ರಯೋಜನ ಏನಾದ್ರೂ ಆಯ್ತಾ? ಪ್ರಯೋಜನ? ಖೇಲ್ ಖತಮ್, ನಾಟಕ್ ಬಂದ್. ಎಲ್ಲರ ನಟನೆ ಅವತ್ತು ಮುಗಿದೋಗುತ್ತೆ ಪ್ರೇರೆ. ಅದಕ್ಕೆ ನಮ್ಮ ಬದುಕು ದಿನಗಳು ಕೊಂಚವೇ ಎಂದು ಎಣಿಸಿಕೊಳ್ಳುವ ಜ್ಞಾನದ ಹೃದಯವನ್ನು ಕೊಡುವಂತ ದಾವಿದನು ಪ್ರಾರ್ಥನೆ ಮಾಡುವಂಥದ್ದು. ನನ್ನ ಬದುಕ ದಿನಗಳು ಕೊಂಚವೇ. ಯಾವತ್ತು ನಮ್ಮ ಜೀವನ ಯಾವತ್ತು ರಾತ್ರಿ ಮುಗಿದೋಗುತ್ತೋ ಗೊತ್ತಿಲ್ಲ ಪ್ರೇರೆ. ದೇವರು ನಮಗೆ ದೀರ್ಘಾಯುಷ್ಯವನ್ನು ಅನುಗ್ರಹಿಸಲಿ. ನಾನು ಯಾರಿಗೂ ಶಪಿಸ್ತಾ ಇಲ್ಲ ಪ್ರೇರೆ. ದೇವರು ನಮಗೆ ದೀರ್ಘಾಯುಷ್ಯವನ್ನು ಅನುಗ್ರಹಿಸಲಿ. ನಮ್ಮ ಮಕ್ಕಳು ಮರಿಮಕ್ಕಳನ್ನು ನೋಡುವರಾಗೋಣ. ಆದ್ರೆ ಯಾವನ್ ಜೀವನ ಯಾವ ಮುಗಿತಂತ ಗೊತ್ತಾ ಪ್ರೇರೆ? ರಾತ್ರಿ ಹೊತ್ತಾನೆ ಕಾಲಲ್ಲಿ ಲಾಸ್ಟ್ ಕಾಲ್ ನನ್ನ ಹತ್ರನೇ ಮಾತಾಡ್ದ ಕಣೋ. ಲಾಸ್ಟ್ ಕಾಲ್ ನನ್ನ ಹತ್ರನೇ ಮಾತಾಡ್ದ. ಮುಂಜಾನೆ ಎದ್ದು ಫೋನ್ ಬರ್ತಾ ಇದೆ, ಹೋಗ್ಬಿಟ್ಟ ಅಂತ. ಏನು ಹೋಯ್ತು? ದೇವರು ದಯ ಪಾಲಿಸಿದ ಜೀವಾತ್ಮ ಹೊಟ್ಟೋಗ್ತು. ಏನು ಉಳಿದಿದೆ? ಖಾಲಿ ಡಬ್ಬ. ದೇವರು ಈ ಖಾಲಿ ಡಬ್ಬ ಇರುವಾಗ ಮಣ್ಣಿನಿಂದ ರೂಪಿಸಿದಾಗ ಏನು ಅನುಗ್ರಹಿಸಿದ್ರು? ಜೀವಶ್ವಾಸ. ದೇವರು ಜೀವಶ್ವಾಸವನ್ನು ಊದಿ ಈ ಮಣ್ಣಿನ ಗೊಂಬೆಗೆ ಆತ್ಮವನ್ನು ಅನುಗ್ರಹಿಸಿದ್ರು. ಅದರ ಹೆಸರೇ ಜೀವಾತ್ಮ. ಬದುಕಿರುವಂತ ನಾನು ಒಂದು ದಿವಸ ಸತ್ತೋಗ, ಅದನ್ನ ನಾಳೆ ದಿವಸನೇ ಸತ್ತೋದಾಗ ರಾತ್ರಿ ತಾನೇ ಚೇತನ್ ಬದರ್ ಬಂದು ವಾಕ್ಯವನ್ನು ಅನ್ಸರು ಹೋಗ್ಬಿಟ್ರ. ಏನ್ ಬೇರೆ? ಅದೇ ಕೈ, ಅದೇ ಕಾಲು, ಅದೇ ಮೂಗು, ಅದೇ ಬಾಯಿ ಹೋಗ್ಬಿಟ್ರ ಅಂದ್ರೆ ಏನು ಹೋಯ್ತು? ದೇವರು ಅನುಗ್ರಹಿಸಿರುವಂತ ಜೀವಾತ್ಮ ಹೊಟ್ಟಾಯ್ತು. ಚೇತನ್ ಅಂತ ಹೆಸರು ಇರೋದು ನನಗ, ನಾನು ಧರಿಸ್ಕೊಂಡಿರೋದು ಆತ್ಮಕ್ಕೆ ಹೆಸರು ಇರುವುದು. ನಾನೇನು ಶವ, ಹೆಣ, ಹೌದಾ? ಸತ್ತ ನಂತರ ಏನಂತಾರೆ? ಚೇತನ್ ಹೊಟ್ಟೋದ್ರು ಅಂತ ಅಂತಾರೆ. ಚೇತನ್ ಹೊಟ್ಟೋದ್ರು, ಚೇತನ್ ಧರಿಸ್ಕೊಂಡಿರೋ ಹೆಣ ಮನೇನು ಮಲಗಿದೆ. ಅದೇ ರೀತಿ ದೇವರು ಅನುಗ್ರಹಿಸಿರುವಂತದ್ದೇನು? ಜೀವಾತ್ಮ. ಕರ್ತನೆ ತಲತಲಾಂತರಗಳಿಂದ ನನ್ನ ನಿವಾಸ ಸ್ಥಾನ ನೀನೇ. ದೇವರದು ನಮ್ಮದು ಜನ್ಮ ಜನ್ಮದ ಅನುಬಂಧ. ಒಂದೇ ಒಂದು ಸೀಮಿತ, ಒಂದೇ ಒಂದು ಜನ್ಮದ ಅನುಬಂಧ ಅಲ್ಲ ಪ್ರೇರೆ. ಅದಾಗವಾಗ ಫಿಲಂಗಳಲ್ಲಿ ಹಾಡ್ತಾ ಇರ್ತಾರೆ, ಈ ಬಂಧನ ಜನ್ಮ ಜನ್ಮದ ಅನುಬಂಧನ ಅಂತ. ಅದಲ್ಲ ಪ್ರೇರೆ, ಮನುಷ್ಯನದಲ್ಲ ಜನ್ಮ ಜನ್ಮದ ಅನುಬಂಧನ. ದೇವರಿದು ನಮ್ಮದು. ನಿಜಾನ? ವಾಕ್ಯ ಅದೇ ಹೇಳುತ್ತಾ? ದೇವರದು ನಮ್ಮದು ಇರುವಂತದ್ದು
ಜನುಮ ಜನುಮದ ಅನುಬಂಧನ. ಆದಾಮನ ಗರ್ಭದೊಳಗಿಂದ ಇದುವರೆಗೂ ನಾವು ಬದುಕಿದ್ದೇವೆ. ಆ ಆತ್ಮನು ಟ್ರಾನ್ಸ್ಫರ್ ಆಗಿ ಒಬ್ರಿಂದ ಒಬ್ರಿಗೊಬ್ರಿಗೆ ಬರ್ತಾ ಇದೆ ಅಂದ್ರೆ ದೇವರ ಕೃಪೆ. ನನ್ನ ತಂದೆ, ನನ್ನ ತಾಯಿ ಯೇಸು ಕ್ರಿಸ್ತನು ಯಾರಂತ ನಂಬಲಲ್ಲದವರಾಗಿದ್ದರು, ದೇವರು ಯಾರಂತ ಗೊತ್ತಿಲ್ಲದವರಾಗಿದ್ದರು, ಅವರ ಪ್ರಾಣವನ್ನು ಮದುವೆ ಆಗೋಕ್ಕಿಂತ ಮುಂಚೆ ತೆಗೆಯದೆ ಅವರ ಗರ್ಭದಿಂದ ನಾನು ಹುಟ್ಟು ಬಂದು ಇವತ್ತು ದೇವರ ಮಾತುಗಳನ್ನು ಹೇಳ್ಬೇಕನ್ನುವಂಥದ್ದು ಸಂಕಲ್ಪ ಯಾರ್ದು? ದೇವರದು. ದೇವರು ಪ್ರೀತಿಸಿರುವುದು ತಾತ್ಕಾಲಿಕವಾದ ಪ್ರೇಮದಿಂದಲ್ಲ. ಒಂದು ಸಾರಿ ಓದ್ತೀರಾ? ಯೆರೆಮೀಯನ ಪ್ರವಾದನೆ ಗ್ರಂಥ 31ನೇ ಅಧ್ಯಾಯ 3ನೇ ವಚನವನ್ನು ಓದಿ. ಯೆರೆಮೀಯನ ಪ್ರವಾದನೆ ಗ್ರಂಥ, ಒಂದು ಸಾರಿ ಎಲ್ಲರೂ ತೆಗೆಯೋಣ. ಯೆರೆಮೀಯನ ಪ್ರವಾದನೆ ಗ್ರಂಥ 31ನೇ ಅಧ್ಯಾಯ 3ನೇ ವಚನ. ನಾನು ನಿನ್ನನ್ನು ಪ್ರೀತಿಸಿರುವುದು ಶಾಶ್ವತ ಪ್ರೇಮದಿಂದಲೇ, ಆದ ಕಾರಣ ಅಮ್ಮ ನಿನ್ನನ್ನು, ಅಣ್ಣ, ಸಹೋದರರೇ, ನಿಮ್ಮನ್ನು ದೇವರು ಮಮತೆಯ ಹಗ್ಗದಿಂದ ಸೆಳಿತಾ ಇದ್ದಾನಂತೆ. ಮಮತೆ ಹಗ್ಗ. ದೇವರ ವಾಕ್ಯವನ್ನು, ಸುವಾರ್ತೆಯನ್ನು ಹಂಚೋದು ಹೋಗ್ತಾ ಇರೋದೇನದು? ಮಮತೆಯ ಹಗ್ಗ. ಮಮತೆ ಪ್ರೇರೆ. ದೇವ್ರಿಗೆ ನಿಮ್ಮ ಮೇಲೆ ಮಮತೆ ಇದೆ. ದೇವ್ರ ಮಮತೆ ಇರೋದ್ರಿಂದ ಹೇಗೆ ಕರೀತಾ ಇದ್ದಾರೆ ಗೊತ್ತಾ? ನೋಡಿದ್ರೆ ಯೇಸು ಕ್ರಿಸ್ತನ ಯಾವ್ದಾದ್ರು ನೋಡಿದ್ರೆ ಶಿಲ್ವೆ ಮೇಲೆ ನೇತಾಕಿರೋ ಫೋಟೋಗಳು ಹಾಕಿರೋ ತೋರಿಸ್ತಿರ್ತಾರೆ. ಚರ್ಚ್ಗಳಲ್ಲಿ ಅಲ್ಲಲ್ಲಿ ಯೇಸು ಕ್ರಿಸ್ತನು ಮೊಳೆಗಳನ್ನು ಹೊಡೆಸ್ಕೊಂಡು, ಕಾಲಿಗೆ ಮೊಳೆಗಳನ್ನು ಹೊಡೆಸ್ಕೊಂಡು ಹೆಂಗ್ ಕರೀತಾ ಇದ್ದಾರೆ? ಕತ್ತಿ ಹಿಡಿದಿದ್ದಾರ? ಕತ್ತಿ ಹಿಡಿದಿದ್ದಾರ? ಮಚ್ಚಿ ಹಿಡಿದಿದ್ದಾರ? ಏನಾದ್ರು ಬಾ ಮಗನ ನೀನ್ ಮಾಡಿ ತಪ್ಪಿಗೆಲ್ಲ ಇವತ್ತು ನಿನ್ಗೆ ಐತೆ, ಕತ್ತರಿಸ್ತೀನಿ ಅಂತ ಕರೀತಾ ಇದ್ದಾರ? ತಲೆ ಹಿಡಿದಿದ್ದಾರ ಯಾರ್ದಾದ್ರು? ಯಾರ್ದಾದ್ರು ತಲೆ ಹಿಡ್ಕೊಂಡು ನಾನು ದುಷ್ಟನನ್ನು ನಾಶ ಮಾಡ್ತೀನಿ ಅಂತ ಕರೆದಿದ್ದಾರ ದೇವ್ರು ಯಾವತ್ತಾದ್ರು? ದೇವ್ರು ಕರೀತಾ ಇರೋದು ಹೇಗೆ? ಮಮತೆಯ ಹಗ್ಗದಿಂದ.